ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ನರ್ತಕಿ ಥಿಯೇಟರ್ ಮುಂದೆ ಅಭಿಮಾನಿಗಳು ಹಬ್ಬ ಮಾಡುತ್ತಿದ್ದಾರೆ. 23 ವರ್ಷಗಳ ಬಳಿಕವೂ ಕೂಡ ಫ್ಯಾನ್ಸ್ ಕ್ರೇಜ್ ಸ್ವಲ್ಪವೂ ಕಡಿಮೆ ಆಗಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಭಿಮಾನಿ ದೇವರುಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಪಟಾಕಿಯನ್ನ ಸಿಡಿಸಿ ಕರ್ನಾಟಕದ ಬಾವುಟಗಳನ್ನ ಹಿಡಿದು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಕಟೌಟ್ಗೆ ಕಾಯಿ ಹೊಡೆದು ಕುಂಬಳಕಾಯಿ ಆರತಿ ಎತ್ತಿದ್ರು. ನಂತರ ಥಿಯೇಟರ್ ಅಂಗಳದಲ್ಲಿ ಸಂಭ್ರಮಿಸಿದ್ದಾರೆ. ನರ್ತಕಿ ಥಿಯೇಟರ್ಗೆ ಅಲಂಕಾರ ಮಾಡಿ ಅಪ್ಪುಗೆ ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. ಅಪ್ಪುಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ ಅಭಿಮಾನಿಗಳು. ಅಲ್ಲಿಗೆ ಅಪ್ಪು ಅಜರಾಮರ ಕೇವಲ ಮಾತಿಗಷ್ಟೇ ಸೀಮಿತವಾಗಿಲ್ಲ, ಅಭಿಮಾನಿಗಳು ಅದನ್ನ ಪ್ರೂವ್ ಟು ಬಿ ರೈಟ್ ಅಂತ ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ಸಿನಿಮಾ ಥಿಯೇಟರ್ ಒಳಗೆ ಹಾಗೆ ಹೊರಗೆ ಸಂಭ್ರಮವೋ ಸಂಭ್ರಮ. ನಮ್ಮ ಪ್ರತಿನಿಧಿ ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಮ್ಮ ಪ್ರತಿನಿಧಿ ಮಂಗಳ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಅವರು ಹೇಗೆ ನೆನಪಿಸ್ಕೊಂಡ್ರು ಅಪ್ಪುರನ್ನ, ಬನ್ನಿ ನೋಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ, ಅವರ 50ನೇ ಬರ್ತ್ಡೇ ಪ್ರಯುಕ್ತ. ಸೊ ನಮ್ಮ ಜೊತೆ ಇದೀಗ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ನರ್ತಕಿ ಥಿಯೇಟರ್ಗೆ ರಾಘಣ್ಣ ಅವರು. ಸೊ ತಮ್ಮನ ಬಗ್ಗೆ ಏನ್ ಹೇಳ್ತಾರೆ? ಅವರ ಮೊದಲ ಸಿನಿಮಾ, ಅವರೇ ತಿಲಕ ಇಟ್ಟು ಆ ಸಿನಿಮಾಗೆ ಅಪ್ಪು ಅವ್ರನ್ನ ಕಳಿಸ್ಕೊಟ್ಟಿದ್ರು ಆಕ್ಟಿಂಗ್ ಮಾಡೋದಕ್ಕೆ. ಸೊ ಮಾತಾಡಿಸ್ತೀನಿ ಈಗ. ಸರ್ ನಮಸ್ತೆ. ಅಪ್ಪು ಸಂಭ್ರಮ, ಇವತ್ತು ಅಪ್ಪು ಅವ್ರು ಬರ್ತಿದ್ದಾರೆ, ಏನ್ ಹೇಳ್ತಿದ್ದೀರಾ ಸರ್? ತುಂಬಾ ಒಂಥರ ಒಂದ್ ಕಡೆ ನೋವಿದೆ, ಒಂದ್ ಕಡೆ ಖುಷಿ ಇದೆ. ಮತ್ತೆ ರಿಲೀಸ್ ಆಗ್ತಿದೆ. ಈ ದಿನಗಳು ಹಿಂದಕ್ಕೆ ಹೋಗ್ಬಾರ್ದಾ? ಅವ್ನು ರಿಲೀಸ್ ಆಗೋ ದಿನನೇ ಆಗಿದ್ದು. ಇವತ್ತು ಅಪ್ಪಾಜಿ ಅಮ್ಮ ಅಪ್ಪು ಎಲ್ಲರೂ ಬದುಕಿದ್ದು ಆ ದಿನಕ್ಕೆ ಹೋಗ್ಬಾರ್ದಾ ಅಂತ ಅನ್ಸುತ್ತೆ. ಆದರೆ ರಿಲೀಸ್ ಆಗಿ ಎಲ್ಲ ಸಂಭ್ರಮಿಸ್ತಾ ಇದ್ದೀವಿ. ಮೊದಲನೇ ಸಲ ಪಿಕ್ಚರ್ ರಿಲೀಸ್ ಆದಾಗ ಸ್ವಲ್ಪ ಭಯ ಇತ್ತು, ಜನ ಅವನ್ನ ಹೇಗೆ ರಿಸೀವ್ ಮಾಡ್ತಾರೆ, ಏನಂತಾರೆ ಅಂತ, ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತಿತ್ತು. ಇವಾಗ ಏನಂದರೆ ಜನ ಎಲ್ಲ ಒಪ್ಪಾಯಿತು, ನಮಗೇನೋ ಜಾಸ್ತಿ ನೋಡಾಯಿತು, ಜನ ಒಪ್ಪಾಯಿತು, ಪಿಕ್ಚರ್ನ ಇಷ್ಟಪಟ್ಟಾಯಿತು. ಬಟ್ ಈಗ ನೋಡೋಕ್ಕೆ ತುಂಬ ಒಂದು ಮನಸ್ಸಲ್ಲಿ ಒಂದು ನೋವು ಇಟ್ಕೊಂಡು ನೋಡ್ತಾ ಇದ್ದೀವಿ. ಅದು ಒಂದು 50ನೇ ವರ್ಷ ಆಗ್ತಾ ಇದೆ. ಅಂದ್ರೆ ನೀವೇ ಅವ್ರಿಗೆ ಒಂದು ತಿಲಕ ಇಟ್ಟು ಕಳ್ಸಿದ್ರಿ ಫಸ್ಟ್ ಶಾಟ್. ಸೊ ಅದನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ರಗಣ ಎಷ್ಟು ಬೇಜಾರಾಗುತ್ತೆ. ಜೊತೆಗೆ ಅವತ್ತು ಅಪ್ಪು ಸರ್ ಏನ್ ಮಾತಾಡಿದ್ರು ನೀವು ತಿಲಕ ಇಡ್ಬೇಕಿದ್ರೆ ಅಂತ? ನಮ್ಮ ತಂದೆಯವ್ರು ಇಡಿಸಿದ್ ನನ್ನ ಕೈಲಿ, ನೀ ಇಡು ಕಂದ ಅಂದ್ರೆ ನೀ ಇಡಪ್ಪಾಜಿ ಅಂದೆ. ಇಲ್ಲ ಕಣ್ಕಂದ ನೀನೇ ಇಡು, ಅಣ್ಣ ನೀನು ಅವ್ನ ಜೊತೆಗಿರ್ಬೇಕು, ಅವ್ನಿಗೆ ಇಡು ಅಂತ ಇಟ್ಬಿಟ್ಟು ಕಳಿಸ್ದೆ. ಅವನೇನು ಅಪ್ಪು ಹಾಕ್ಸ್ಕೊಂಡು ಥ್ಯಾಂಕ್ಸ್ ರಾಗಣ್ಣ ಅಂತ ಹೇಳಿದೆ, ವಿಶ್ ಮಾಡಿ ರಾಗಣ್ಣ ಅಂತ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋದ. ಒಬ್ಬ ತಂದೆಗೆ ಮಗನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ, ಅಷ್ಟು ನೋವಾಗ್ತಾ ಇದೆ ನನಗೆ. ಒಂದು ಕಡೆ ಅಭಿಮಾನಿಗಳು ಇನ್ನೂ ಅವನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, 4 ವರ್ಷ ಆಗ್ತಾ ಬಂತು, ಇನ್ನೂ ಅವನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆ ನಾವು ಪಾದಕ್ಕೆ ನಮಸ್ಕಾರ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಿಲ್ಲ ನನಗೆ. ಖುಷಿಯಾಗುತ್ತೆ. ಆ ಸಿನಿಮಾ ಎಲ್ಲ ತಂದುಕೊಟ್ಟಿದೆ. ಆ ಪಿಕ್ಚರ್ ಶೂಟಿಂಗಲ್ಲಿ ಕುಲು ಮನಾಲಿಗೆ ಹೋಗಿದ್ವಿ ನಾವು ಶೂಟಿಂಗ್ಗೆ, ಅದೊಂದು ಜ್ಞಾಪಕ ಬರುತ್ತೆ. ನನ್ನ ಕರ್ಕೊಂಡು ಹೋಗಿದ್ದ, ಒಂದು 2 ಸಾಂಗ್ ಶೂಟ್ ಮಾಡಿದ್ವಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಆಮೇಲೆ ಎಲ್ಲಿಂದ ಆರಂಭ ಸಾಂಗ್ ಶೂಟ್ ಮಾಡಿದ್ವಿ. ಇನ್ನು ಅಭಿಮಾನಿಗಳು ಕೂಡ ಸಂಭ್ರಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ನೀವು. ಅವರುಗಳು ಮಾತನಾಡಿದ್ದಾರೆ, ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಪ್ಪುನ ಪ್ರೀ ಬರ್ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಇನ್ನು 3-4 ಡೇಸ್ ಅಪ್ಪು ಸೆಲೆಬ್ರೇಷನ್ಸ್ ವಿಲ್ ಬಿ ಆನ್. ಹ್ಯಾಪಿ ಬರ್ಡೇ ಅಪ್ಪು. ಫಸ್ಟ್ ಟೈಮ್ ರಿಲೀಸ್ ಆಗಿ 2 ಸರಿ ನೋಡಿದ್ದೆ, ಈಗ ಮತ್ತೆ ನೋಡ್ತಾ ಇರೋದು ತುಂಬ ಖುಷಿಯಾಗಿದೆ. ಅಪ್ಪುನ ಸಿಲ್ವರ್ ಸ್ಕ್ರೀನ್ ಮೇಲೆ. ಅಪ್ಪು ಹ್ಯಾಪಿ ಬರ್ಡೇ. ಅಪ್ಪು ಹ್ಯಾಪಿ ಬರ್ಡೇ. ಸೂಪರ್ ಮೂವಿ. ಇನ್ನೊಂದ್ಸಲಿ ಬರೋಣ ಅನಿಸ್ತದೆ ಪಿಕ್ಚರ್ ನೋಡಿದಾಗ. ಲೋಕಲ್ ಅಪ್ಪು ನೆಕ್ಸ್ಟ್ ವರ್ಷ ಬರ್ತೀನಿ. 2002ರಲ್ಲಿ ಹಾಸ್ಟೆಲ್ ನೋಡಿದೆ, 2022ರಲ್ಲಿ ವೀರೇಶ್ ಥಿಯೇಟರ್ ನೋಡ್ತಾ ಇದ್ದೀನಿ. ಆ ಕ್ರೈಸ್ ಇವಾಗಲೂ ಐತಲ್ಲ ಕ್ರೈಸ್, ಎಲ್ಲೇ ಅದು ಯಾವ ಮರೆಯಕ್ಕಾಗುತ್ತಾ? ಅಳು ಬಂದ್ಬಿಡುತ್ತೆ, ಹೇಳ್ಬಾರ್ದು. ಸೂಪರ್. ಲವ್ ಯು ಅಪ್ಪು ಬಾಸ್. ಯಾರು ಹೇಳಕ್ಕಾಗಲ್ಲ ಇದನ್ನೆಲ್ಲ, ಎಲ್ಲ ಜನ ಅಭಿಮಾನದಿಂದ ಬಂದಿರೋದು. ಅವ್ನು ಯಾವನ್ನ ಹೇಳ್ತಾನೆ 90 ಲಕ್ಷ ಆಯ್ತು, 1 ಕೋಟಿ ಆಯ್ತು ಅಂತ. ಅಪ್ಪುದು ಎಷ್ಟು ಫಿಲಮ್ ಆಯ್ತು ಬಿಡ್ರಿ, ಎಲ್ಲ ಫಿಲಮ್ ಪ್ಯಾನ್ ಇಂಡಿಯಾ ಅಂತ. ಯಾವ ಪ್ಯಾನ್ ಇಂಡಿಯಾ ರೀ? ಅಪ್ಪು ಫಿಲಮ್ ಬರಲಿ, ಪ್ರತಿಯೊಂದು ಫಿಲಮ್ ಬಿಡ್ಲಿ, ತಿಂಗಳು ಜನ ಹೆಂಗ್ ಬರ್ತಾರೆ ಅಂತ. ನನ್ನ ಮಕ್ಕಳು ಯಾವನ ಹೇಳ್ಕೊಂತಾನೆ, ಅಪ್ಪು ಇಲ್ದಾಗ ಮಾತಾಡ್ತಾರೆ. ಅಪ್ಪು ಇದ್ದಾಗ ಮಾತಾಡ್ಬೇಕಾಯ್ತಲ್ಲ. ಆಯ್ತಾ? ದೊಡ್ಡ ಮನೆನೇ